ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಬದ್ನಿಕಾಯಿ ಪಲ್ಯ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಇದು ಹೋಳ್ಗೆ ಮಾಡಲಿ, ಹುಗ್ಗಿ ಮಾಡಲಿ, ಏನೋ ಒಂದು ಫಂಕ್ಷನ್ ಮಾಡಿದರೂ ಬದ್ನಿಕಾಯಿ ಪಲ್ಯ ಇಲ್ದ ಇಲ್ಲಿ ಈ ಕಡೆ ಯಾರೂ ಮಾಡೋದಿಲ್ಲ. ಅದಕ್ಕೆ ನಾ ಇದನ್ನೊಂದು ಈಸಿಯಾಗಿ ಮಾಡೋದನ್ನು ಹೇಳ್ಕೊಡ್ತೀನಿ. ಈಗ ನೋಡ್ರಿ, ಎಳೆ ಬದ್ನಿಕಾಯಿ ಸಿಗೋಣ, ಅದನ್ನ ಮಾಡಬೇಕು ತೋರಿಸ್ಬೇಕಂತ ಹೇಳಿ ನಾನು ನಿಮಗೆ ಮಾಡಿ ತೋರ್ಸಾಕ್ತೀನಿ. ಭಾಳ ಫಾಸ್ಟಾಗು ಪಲ್ಯ, ಮತ್ತು ಒಂದು ಸಲ ತಿನ್ನಕ್ಕೆ ಇದು ಇಷ್ಟ ಆಗಲಿಲ್ಲ ಅಂದ್ರೆ ಎಣ್ಣೆ ಒಳಗೆ ಮಾಡ್ಕೊಂಡು ತಿನ್ಬೇಕ್ರಿ, ನೀರು ಒಟ್ಟು ಹಾಕಬಾರ್ದು. ಅದೊಂದು ವಿಶೇಷತೆ ಐತಿ. ಇಲ್ಕ ಹಂಗನೂ ಇದನ್ನು ಬದ್ನಿಕಾಯಿ ಕಟ್ ಮಾಡ್ಕೊಂಡು ತಿಂತಾರೆ. ಇದಕ್ಕೆ ಮಸಾಲೆ ಖಾರ ಹಾಕೋಬೇಕು, ಸ್ವಲ್ಪ ಶೇಂಗಾ ಕಾಳು ಹಾಕೋಬೇಕು, ಬದ್ನಿಕಾಯಿ ಸಣ್ಣಂಗೆ ಕಟ್ ಮಾಡ್ಕೋಬೇಕು, ಬೇಯಿಸಂಗಿಲ್ಲ ಏನಿಲ್ಲ, ಆ ಥರನೂ ಮಾಡ್ಕೋತಾರೋ. ಈಗ ನೋಡ್ರಿ, ಪಲ್ಯಕ್ಕೆ ನಾನು ಒಗ್ಗರಣೆ ಹಾಕೊಳಕ್ತಾನೆ. ಒಂದು ಟೊಮೆಟೊ ತೊಗೊಂಡನಿ, ಒಂದು ಈರುಳ್ಳಿ ತೊಗೊಂಡನಿ. ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡು ಪಲ್ಯ ಒಗ್ಗರಣೆ ಹಾಕೊಳಕ್ತಾನೆ. ಎಳೆ ಬದ್ನಿಕಾಯಿ ಇರೋದ್ರಿಂದ ಭಾಳ ಟೇಸ್ಟ್ ಬರ್ತತಿದು. ಇದಕ್ಕೆ ಸಾಸಿವೆ ಹಾಕ್ಕೊಳಕ್ತಾನೆ. ಸಾಸಿವೆ ಸಿಡಿತಾ ಇದ್ದಾಗ ನಾನು ಈಗ ಎಣ್ಣೆ ಎಲ್ಲ ಕಾಯ್ದತಿ, ಸಾಸಿವೆ ಈಗ ಸಿಡಿಯಾಗ್ತಾವೆ. ಈಗ ಜೀರಿಗೆನೂ ಸ್ವಲ್ಪ ಹಾಕ್ಕೊಳಕ್ತಾನೆ. ಈಗ ಸಾಸಿವೆ ಜೀರಿಗೆ ಎರಡೂ ಹಾಕ್ಕೊಂಡಾನೆ. ಈಗ ಬದ್ನಿಕಾಯಿ ಪಲ್ಯ ನೋಡ್ರಿ, ಬದ್ನಿಕಾಯಿ ಎಷ್ಟು ಎಳೆಯೋದಾವ, ಇವನ್ನೆಲ್ಲ ತೊಳೆದು ಮಸ್ತಾಗಿರ್ತತಿ. ಇದು ಮ್ಯಾಲೂ ಫಸ್ಟೂ ತೊಳ್ಕೊಂಡೈತ್ರಿ. ಈಗ ನೀರಾಗ ಹಾಕಿ ಇಡೋದ್ರಿಂದ ಅವು ಕಪ್ಪಾಗಲ್ಲ. ಅದಕ್ಕೆ ಈಗ ಕರಿಬೇವು ಹಾಕಿ ಈರುಳ್ಳಿ ಹಾಕ್ಕೊಳಕ್ತಾನೆ. ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ದಪ್ಪಾಗೆ ಹೆಚ್ಕೊಂಡ್ರು ಟೇಸ್ಟಾಗಿ ಬರ್ತೈತೆ ಅದು ಬದ್ನಿಕಾಯಿಗೆ. ಈಗ ಟೊಮೆಟೊನೂ ಹಾಕ್ಕೊಂಡು ನಾನು ಇದಕ್ಕೆ ಈಗ ಉದ್ದುದಕ್ಕೆ ಇದು ಈರುಳ್ಳಿ ಹೆಚ್ಕೊಂಡೈತಿ. ಈಗ ಬದ್ನಿಕಾಯಿನೂ ಈ ಸೇಪ್ನಾಗ ಹೆಚ್ಕೊಂಡೆ ನಾನು. ಬೇಕಾದ ಸೇಪ್ ಹೆಚ್ಕೊರಿ, ಬದ್ನಿಕಾಯಿ ಏನಿದಿಲ್ಲ ಅದು ಟೇಸ್ಟನ್ನು ಆಗ್ತತಿ ನೋಡಿರಿ. ಈಗ ಬದ್ನಿಕಾಯಿನೆಲ್ಲ ಎಣ್ಣೆಯಲ್ಲಿ ಇದು ಮಾಡ್ಕೊಳಕ್ತಾನೆ. ನಿಮ್ಗೊಂದು ಒಂದೊಂದು ಸಲ ಬದ್ನಿಕಾಯಿ ತಿನ್ನಂಗೆ ಆಗ್ಲಿಕ್ಕಂದ್ರೆ ಮಾತ್ರ ಎಣ್ಣೆ ಒಳಗನ ಎಲ್ಲ ಫ್ರೈ ಮಾಡಿ ಎಳೆ ಬದ್ನಿಕಾಯಿ ತೊಗೊಂಡು ಮಾಡ್ಕೋಬೋದು. ಅದು ಎಲ್ಲೂ ಕೆಡಂಗಿಲ್ಲ. ಒಂದೊಂದು ಸಲ ಟೂರ್ ಮಾಡಿದ್ರೆ ಏನು ಮಾಡಿದ್ರೂ ಭಾಳಷ್ಟು ಎಣ್ಣೆ ಹಾಕಿ ಅದನ್ನ ಸ್ಟೀಮ್ ಮೇಲೆ ಮುಚ್ಚೆ ಇಟ್ಟು ಅದನ್ನ ಬೇಯಿಸ್ಕೊಂಬಿಡ್ಬೇಕು, ಖಾರ ಉಪ್ಪು ಹಾಕಿ. ಈಗ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡೆ ನಾನು. ಅರಿಶಿನ ಪುಡಿ ಹಾಕೇನೆ ಮತ್ತು ಟೊಮೆಟೊ ಹಾಕೈತಿ. ಈರುಳ್ಳಿ, ಟೊಮೆಟೊ, ಬದ್ನಿಕಾಯಿ ಎಲ್ಲ ಹಾಕ್ಕೊಂಡಿಂದ ಅದಕ್ಕೆ ನಾನು ಈಗ ಅರಿಶಿನ ಪುಡಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕ್ತಾನೆ. ನಿಮ್ಮ ಟೇಸ್ಟ್ ಅದು, ಉಪ್ಪು ಖಾರ ಎಲ್ಲ ನಿಮ್ಗೆ ಹೆಂಗೆ ಬೇಕು ಹಂಗೆ ಹಾಕ್ಕೊಡ್ರಿ. ಈಗ ನಾನು ಉಪ್ಪು ಹಾಕೇನೆ ಇದಕ್ಕೆ. ಆಮೇಲೆ ಮಸಾಲೆ ಖಾರ ಹಾಕ್ಕೊಳಕ್ತಾನೆ. ಮಸಾಲೆ ಖಾರ ಹಾಕೋದ್ರಿಂದ ಬದ್ನಿಕಾಯಿ ಭಾಳ ಟೇಸ್ಟ್ ಬರ್ತೈತಿ. ಒಂದು ಸಲ ಹಸಿಮೆಣ್ಸಿಕಾಯಿ ಹಾಕಿನೂ ಮಾಡ್ತಾರೋ. ನಾ ಈಗ ಇಲ್ಲೇ ಮಸಾಲೆ ಖಾರ ಹಾಕಿ ಮಾಡಾಕ್ತಾನೆ ನೋಡಿರಿ. ಎಳೆ ಬದ್ನಿಕಾಯಿ ಇರೋದ್ರಿಂದ ಭಾರಿ ಟೇಸ್ಟ್ ಬರ್ತೈತಿ ಇದು ಪಲ್ಯ. ಈಗ ಬದ್ನಿಕಾಯನ್ನು ಎಲ್ಲ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡಾಕ್ತಾನೆ ನೋಡಿರಿ. ಹೀಗೆಲ್ಲ ಮಾಡ್ಕೊಂಡು ಅದಷ್ಟು ಎಲ್ಲ ಕುಡ್ಕೋಬೇಕೀಗ. ಮಸಾಲೆ ಖಾರ, ಉಪ್ಪು ಅವೆಲ್ಲ ಕುಡ್ಕೋಬೇಕು. ಬೆಲ್ಲ ಒಂದು ಸ್ವಲ್ಪ ಹಾಕ್ಕೊಳಕ್ತಾನೆ ನಾನು. ನಿಮಗೆ ಜಾಸ್ತಿ ಬೇಕಾದ್ರೆ ಸಹ ಹಾಕ್ಕೋಬೋದು. ನಾನು ಒಂದು ಸ್ವಲ್ಪ ಬೆಲ್ಲ ಹಾಕೇನಿಲ್ಲ. ಹೀಗೆಲ್ಲ ನೋಡಿರಿ, ಇದು ಬದ್ನಿಕಾಯಿ ಎಲ್ಲ ಎಣ್ಣೆ ಒಳಗೆ ಇದಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಳಕ್ತಾನೆ. ಅದು ಎಳೆ ಬದ್ನಿಕಾಯಿ ಇರೋದ್ರಿಂದ ಕುದಿಯೋಕೆ ಭಾಳ ನೀರು ಹತ್ತಂಗಿಲ್ಲ. ಹೆಚ್ಚು ಬೇಯಿಸಿದ್ರೂ ಚೆನ್ನಾಗಿ ಬರೋಂಗಿಲ್ಲ ಇದು. ಈಗ ಅಳತಿ ಮೇಲೆ ಬೇಯಿಸ್ಕೋಬೇಕಾಗ್ತತಿ. ಈಗ ಒಂದು ಸ್ವಲ್ಪ ನೀರು ಹಾಕೇನೆ ಇದಕ್ಕೆ. ಈಗ ನೋಡಿರಿ, ಬದ್ನಿಕಾಯಿಗೆ ನೀರು ಹಾಕೇನೆ. ಈಗ ಮುಚ್ಚೆ ಒಂದು ಸ್ವಲ್ಪ ಸ್ಟೀಮ್ ಮೇಲೆ ಇದು ಕುದ್ದಿಂದ ಅದಕ್ಕೆ ಶೇಂಗಾ ಪುಡಿ ಹಾಕ್ಕೊಳ್ಳೋದು, ಖಾರದ ಪುಡಿ ಹಾಕ್ಕೋಬೇಕು, ಶೇಂಗಾ ಪುಡಿ ಹಾಕ್ಕೋಬೇಕು. ನಾ ಈಗ ಎರಡನ್ನೂ ಹಾಕ್ಕೊಳಕ್ತಾನೆ ಇಲ್ಲೇ. ಶೇಂಗಾ ಪುಡಿ ಮತ್ತು ಖಾರದ ಪುಡಿ ಎರಡೂ ಹಾಕ್ಕೊಳಕ್ತಾನೆ. ಅಂದ್ರೆ ಇದರದ್ದು ಗ್ರೇವಿ ಚಂದ ಬರ್ತೈತಿ. ಈಗ ನೋಡಿರಿ, ಈಗೆಲ್ಲ ಹಾಕೈತಿ. ಖಾರ, ಉಪ್ಪು, ಹುಳಿ, ಬೆಲ್ಲ ಭಾರಿ ಟೇಸ್ಟಾಗಿರ್ತೈತಿ. ಮತ್ತು ಈಗ ಹಂಗೆ ರೊಟ್ಟಿ ಒಳಗೆ, ಚಪಾತಿ ಒಳಗೆ, ಹುಗ್ಗಿ ಒಳಗೆ ತಿಂತಾರೆ, ಹೋಳ್ಗೆ ಒಳಗೆ ತಿಂತಾರೆ. ಏನು ಎದ್ರಾಗ ತಿನ್ನಂಗಿಲ್ಲ ಹೇಳ್ರಿ. ಸ್ವೀಟ್ನಾಗೆಲ್ಲ ಬದ್ನಿಕಾಯಿ ತಿಂತಿರ್ತಾರೋ. ಅದಕ್ಕೆ ಇಷ್ಟಪಡೋರು ಭಾಳ ಇಷ್ಟಪಡ್ತಾರೆ ಇದನ್ನ. ಈಗ ಕೊತ್ತಂಬರಿ ಸೊಪ್ಪನ್ನು ಮ್ಯಾಲೆ ಹಾಕ್ಕೊಳಕ್ತಾನೆ. ಈಗ ಸ್ವಲ್ಪ ಬೇಯಿಸ್ಬಿಟ್ಟನೆ, ಯಾಕಂದ್ರೆ ಅದು ಎಳೆ ಬದ್ನಿಕಾಯಿ ಇರೋದ್ರಿಂದ ಇಷ್ಟಕ್ಕನ ಟೇಸ್ಟ್ ಬರ್ತೈತೆ ಅಂತೇಳಿ. ನೋಡಿರಿ, ಈಗೆಲ್ಲ ಕುದ್ದೈತೆ ಅದು ಬದ್ನಿಕಾಯಿ. ಒಂಚೂರು ಸ್ಟೀಮ್ ಮೇಲೆ ಇದನ್ನಾಗ್ಲತ್ತೇಳಿ ನಾನೀಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಈಗ ಕುದ್ದೈತೆ ನೋಡಿರಿ ಎಲ್ಲ.
ಈಗ ಬದ್ನೆಕಾಯಿ ಪಲ್ಯ ರೆಡಿ ಆಗೈತೆ.